ಗದಗ ನಗರದ ಐತಿಹಾಸಿಕ ಭೀಷ್ಮಕೆರೆ ಅಂದರೆ ಅದೊಂದು ಪ್ರವಾಸಿ ತಾಣ ಅಂತ ಹೇಳಲಾಗುತ್ತೆ. ಆದರೆ ಈಗ ಅದೇ ಪ್ರವಾಸಿ ತಾಣ ಅವ್ಯವಸ್ಥೆಯ ಆಗರವಾಗಿ ಬದಲಾಗಿದೆ. ಗದಗ ಹೃದಯ ಭಾಗದಲ್ಲಿರುವ ಭೀಷ್ಮಕೆರೆ ಒಂದು ಪ್ರಸಿದ್ಧವಾದ ಸ್ಥಾನದಲ್ಲಿ 4 ದಿನದಿಂದ ತುಂಬ ಮಳೆ ಬಂದು ಅಲ್ಲಿ ಇರ್ತಕ್ಕಂಥ ಭೀಷ್ಮಕೆರೆಯಲ್ಲಿ ಅದು ವಸ್ತುಗಳು ಎಲ್ಲ ಮುರಿದು ಬಿದ್ದರು. ಆಮೇಲೆ ಗಿಡಗಳು ಎಲ್ಲ ಮುರಿದು ಬಿದ್ದಿದ್ದಾವೆ. ಅದ್ರ ಬಗ್ಗೆ ಯಾರೂ ಕಾಳಜಿ ಮಾಡಿಲ್ಲ. ಸಚಿವರು ಏನು ಮಾಡ್ತಾಯಿದ್ದಾರೆ? ಬೇರೆ ಕಡೆ ಎಲ್ಲ ಹೊತ್ತು ಕೊಡ್ತೀರಿ, ಇದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವ? ಗದಗ ಬೆಟಗೇರಿ ನಗರಸಭೆ ಮನೆ ಪೌರಾಯುಕ್ತರು ಅವರು ಏನು ಹೆಸರಿಗೆ ಮಾತ್ರ ಪೌರಾಯುಕ್ತರು, ಅವರು ಹುದ್ದೆದಲ್ಲಿ ಪೌರಾಯುಕ್ತರಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಅವ್ರಿಗೆ ಯಾರು ಹೇಳಬೇಕು, ಹೇಳಿದ್ಮೇಲೆ ಗೊತ್ತಾಗತ್ತಾ. ತಾವು ಸಿಬ್ಬಂದಿಗಳು ಇರ್ತಾರೆ, ಆ ಸಿಬ್ಬಂದಿಗಳು ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ಏನೇನಾಗೈತೆ ಘಟನೆ ಅದನ್ನೆಲ್ಲ ಚೆಕ್ ಮಾಡಬೇಕು. ಅದು ಬಿಟ್ಟು ಯಾರೊಬ್ರು ಫೋನ್ ಮಾಡಿ ಹೇಳಿದ್ರೆ ಹಿಂಗಾಗೈತೆ ನೋಡ್ರಿ ಅಂತ ಹೇಳಿ ಗೊತ್ತಾಗುತ್ತೆ. ಅವು ಅಲ್ಲಿ ಹೋಗ್ಬೇಕು, ವಿಸಿಟ್ ಮಾಡಬೇಕು, ಏನಾಗೈತಿ ಎಲ್ಲಾಗೈತಿ ಏನಂತ ಹೇಳಿ. ಅದು ಬಿಟ್ಟು AC ಒಳಗೆ ಕುಂತ ಕೆರೆಯಲ್ಲಿ ಏನು ಇವಾಗ ಘಟನೆ ಆಗಿದೆ ಅಲ್ಲ, ಆ ಘಟನೆ ಅಲ್ಲೇ ಇರ್ತಕ್ಕಂಥ ಗಾರ್ಡನದಲ್ಲಿ ಎಲ್ಲ ಸಾಮಾನುಗಳು ಮುರಿದು ಬಿದ್ದಿವೆ. ಆಮೇಲೆ ಗಿಡಗಳು ಮುರಿದು 4 ದಿನ ಆದರೂ ಭೀಷ್ಮಕೆರೆ ಅಂತ ಒಂದು ಪ್ರಸಿದ್ಧವಾದ ಸ್ಥಾನ ಇದ್ರೂ ಕೂಡ ಅವೆಲ್ಲ ಮುರಿದು ಬಿದ್ದಿದೆ. ಈಗ ನಮ್ಮ ಏನದು ರಥ ಮಾಡಿದಾರಲ್ಲ, ಆ ರಥ ಇವತ್ತಿಗೂ ಮುನ್ಸಿಪಾಲಿಟಿ ಕಮಿಷನರ್ಗೆ ಅಲ್ಲಿ ಇದನ್ನು ಸರಿಪಡಿಸಲಿಲ್ಲ ಅಂತಂದರೆ ಗದಗ ಬೆಟಗೇರಿ ನಗರಸಭೆ ಮುಂಭಾಗದಲ್ಲಿ ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಉಗ್ರವಾಗಿ ನಿಮ್ಮ ಒಂದು ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಿಮಗೆ ಎಚ್ಚರಿಕೆ ಕೊಡ್ತೀವಿ. ಮನೆ ಪೌರಾಯುಕ್ತರೆ. ಭೀಷ್ಮಕೆರೆಯ ನಾಮಫಲಕ, ಭೀಷ್ಮನ ಪ್ರತಿಮೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿವೆ. ಆವರಣದಲ್ಲಿ ಮಕ್ಕಳ ಆಟದ ಸಾಮಗ್ರಿಗಳು ಕೂಡ ಮುರಿದು ಬಿದ್ದಿವೆ. ಅಲ್ಲದೆ ಇತ್ತೀಚೆಗೆ ನಗರದಲ್ಲಿ ಬೀಸಿದ ಭಾರೀ ಬಿರುಗಾಳಿಯಿಂದ ಭೀಷ್ಮಕೆರೆ ಆವರಣದಲ್ಲಿ ಬೃಹತ್ ಮರಗಳು ಉರುಳಿವೆ. ಹೃದಯ ಭಾಗದಲ್ಲಿರುವ ಬಸವಣ್ಣ ಮೂರ್ತಿ ಏನು ಮುಂಭಾಗದಲ್ಲಿ ಏನದು ಭೀಷ್ಮಕೆರೆ ನಾಮಫಲಕ ಇದೆಯಲ್ಲ, ಅದು ಮುರಿದು ಬಿದ್ದೈತ್ರಿ. ಮತ್ತು ಒಳ್ಳೆ ನಗರಸಭೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತಾರೋ ಏನು, ಅಲ್ಲಿ ಗಿಡ ಮರಗಳು ಬಿದ್ದಾವು, ಅದು ನಾಮಫಲಕ ಬಿದ್ದೈತಿ. ಆ ಬಸವಣ್ಣನ ಮೂರ್ತಿಯು ಏನದು ಅರ್ಜುನ ಮತ್ತು ಭೀಷ್ಮರದ ಮೂರ್ತಿ ಹಾಳಾಗೈತಿ. ಇದು ಪ್ರವಾಸೋದ್ಯಮದ ಸಚಿವರ ನಾಡಾಗೈತಿ. ಪ್ರವಾಸೋದ್ಯಮ ಸಚಿವರು ಏನು ಕಣ್ಣು ಮುಚ್ಕೊಂಡು ಕುಂತಾರೋ ಏನೋ ಗೊತ್ತಾಗವಲ್ದು. ಇಷ್ಟೆಲ್ಲ ಗದಗ ಇದು ಹೃದಯ ಭಾಗದಲ್ಲಿ ಐತಿದೆ. ಇದು ಪ್ರವಾಸೋದ್ಯಮ ಸ್ಥಳ ಅಂತಂದು ಇದಾಗೈತಿ, ಪ್ರಸಿದ್ಧ ಆಗೈತಿ ಬಸವಣ್ಣವ್ರ ಮೂರ್ತಿ. ಇಷ್ಟೆಲ್ಲ ಹಾನಿಕರ ಆಗೈತಲ್ಲಿ. ಇನ್ನೂವರೆಗೂ ಯಾವುದೋ ಒಬ್ಬ ಅಧಿಕಾರಿ, ಪೌರಾಯುಕ್ತ ಅಧಿಕಾರಿಗಳು ಬಂದಿಲ್ಲಲ್ಲಿ, ಯಾರೂ ಬಂದಿಲ್ಲ. ಈ ಕೂಡಲೇ ಅದನ್ನು ಸರಿಪಡಿಸ್ಬೇಕು. ಸರಿಪಡಿಸಲೇ ಇಲ್ಲಾಂದರೆ ನಮ್ಮ ಸಂಘಟನೆಯಿಂದ ಮತ್ತು ವಿವಿಧ ದಲಿತ ಪರ ಸಂಘಟನೆಯಿಂದ ಅಲ್ಲಿ ಹೋರಾಟ ಮಾಡ್ತೀವಿ ನಾವು ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಳಗೆ ಬಿದ್ದ ಮರಗಳನ್ನ ಇದುವರೆಗೂ ಕೂಡ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ವ್ಯವಸ್ಥೆಯನ್ನ ಸರಿಪಡಿಸಬೇಕಿದೆ. ರೈಸ್ ಆಫ್ ನ್ಯೂಸ್, ಗದಗ್.